ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ರಾಜ್ಯದಾದ್ಯಂತ ಮಳೆ ನಿರಂತರವಾಗಿ ಸುರಿತಾ ಇದೆ. ಈ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಜಿಲ್ಲೆಗಳಲ್ಲೂ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನದಿಗಳು, ರಸ್ತೆಗಳು ಜಲಾವೃತವಾಗಿದೆ. ಈ ಮಳೆಯಿಂದಾಗಿ ಮನೆಗಳ ಮೇಲೆ ಮರ ಬಿದ್ದಿದೆ, ಸೇತುವೆಗಳು ಜಲಾವೃತ ಆಗಿದೆ, ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಳೆಯ ಆರ್ಭಟ ಮುಂದುವರೆದಿದೆ. ರಾಜ್ಯದಲ್ಲಿ ಮಳೆಗೆ ನದಿಗಳು, ರಸ್ತೆಗಳು ಜಲಾವೃತವಾಗಿದೆ. ಹಲವು ಕಡೆ ಭೂಕುಸಿತ ಆಗಿದೆ. ಇದು ರಾಜ್ಯದಾದ್ಯಂತ ಸುರಿತಾ ಇರೋ ಮಳೆಗೆ ಆಗಿರುವಂತಹ ಅನಾಹುತಗಳಿದು. ಭೂಕುಸಿತ ಆಗಿದೆ, ಮನೆಗಳ ಮೇಲೆ ಮರ ಬಿದ್ದಿದೆ, ಸೇತುವೆಗಳು ಜಲಾವೃತವಾಗಿದೆ. ಎಷ್ಟೋ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆನೇ ಮುಳುಗಡೆ ಆಗಿದೆ. ಕರಾವಳಿ, ಮಲೆನಾಡು ಭಾಗದಲ್ಲಂತೂ ಮಳೆ ಬಿಡದೆ ಸುರಿತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಎಲ್ಲ ನೋಡಿದ್ರೂ ಅಲ್ಲಿ ನೀರು ತುಂಬಿ ಹರಿತಾ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರಿನಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ದಕ್ಷಿಣ ಕನ್ನಡದ ಶಾಲಾ, ಕಾಲೇಜು, ಅಂಗನವಾಡಿಗಳಿಗೆ ರಜೆ ಘೋಷಣೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಮಲೆನಾಡು, ಕರಾವಳಿ ಭಾಗದಲ್ಲಂತೂ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಏನೆಲ್ಲ ಅವಾಂತರವನ್ನ ಮಾಡಿದೆ ಅನ್ನೋದರ ದೃಶ್ಯ ಇದೆ. ರಸ್ತೆ ತುಂಬಾ ನೀರು. ಫ್ಲೈಓವರ್ನ ಕೆಳಗಡೆ ನೋಡ್ತಾ ಇದ್ದೀರಿ ನೀವು, ಪೂರ್ತಿ ನೀರು ನಿಂತಿದೆ. ಉಡುಪಿಯಲ್ಲೂ ಕೂಡ ಧಾರಾಕಾರ ಮಳೆ. ಚಿಕ್ಕಮಗಳೂರಿನಲ್ಲಿ ಎಲ್ಲ ನೋಡಿದ್ರೂ ಅಲ್ಲಿ ನೀರು ತುಂಬಿಕೊಂಡಿದೆ. ರೆಡ್ ಅಲರ್ಟ್ ಜಾರಿಯಲ್ಲಿದೆ ಈ ಮೂರು ಜಿಲ್ಲೆಗಳಲ್ಲೂ ಕೂಡ. ಜಿಲ್ಲಾಡಳಿತ ಸಾಕಷ್ಟು ಸೂಚನೆಯನ್ನ ಕೊಟ್ಟಿದೆ. ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಸೇತುವೆಗಳೆಲ್ಲ ಜಲಾವೃತ ಆಗಿದೆ. ವಾಹನ ಸಂಚಾರ ಸಾಧ್ಯವಾಗ್ತಾ ಇಲ್ಲ. ಬೈಕ್ಗಳು, ಕಾರ್ ಈ ನೀರು ತುಂಬಿರೋ ರಸ್ತೆಗಳಲ್ಲಿ ಮೂವ್ ಆಗೋದೇ ಕಷ್ಟ. ಮುಂಗಾರಿನ ಅಬ್ಬರ ಇಡೀ ರಾಜ್ಯದಾದ್ಯಂತ ಜೋರಾಗೇ ಇದೆ. ಬೇಗ ಮಳೆ ಶುರುವಾಗಿದೆ, ಅದು ಕೂಡ ಆರ್ಭಟಿಸ್ತಾ ಇದೆ ಮಳೆ. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ, ಚಿಕ್ಕಮಗಳೂರು, ಹಾಸನ ಮತ್ತು ಬೆಂಗಳೂರಿನ ದೃಶ್ಯ. ಬೆಂಗಳೂರಿನಲ್ಲಿ ಒಂದು ದಿನ ಮಳೆ ಸುರಿದ್ರೆ ಒಂದು ವಾರ ಅವಾಂತರ ಆಗುತ್ತೆ. ಅಂಥದ್ರಲ್ಲಿ ಈ ಬಾರಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಮಳೆ ಸುರಿದಿದೆ, ಅವಾಂತರ ಕೂಡ ಆಗಿದೆ. ಇನ್ನು ಮಂಗಳೂರಿನಲ್ಲಿ ಗುಡ್ಡ ಕುಸಿಯೋ ಭೀತಿ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಈಗಾಗಲೇ ಸಡ್ಲ ಆಗಿದೆ ಈ ಗುಡ್ಡ. ಜಲ್ಲಿಗುಡ್ಡೆಯಲ್ಲಿ ಗುಡ್ಡ ಕುಸಿಯೋ ಆತಂಕ ಜನರಲ್ಲಿ ಶುರುವಾಗಿದೆ. ಮಳೆಗೆ ಅಲ್ಲಲ್ಲಿ ಈ ಜಲ್ಲಿಗುಡ್ಡೆ ಕುಸಿತಾ ಇದೆ. ಕುಸಿದ ಮಣ್ಣಿನಿಂದ ರಸ್ತೆ, ಚರಂಡಿ ಎಲ್ಲ ಮುಚ್ಚೋಗಿದೆ. ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಣ್ಣು ಮಿಶ್ರಿತ ನೀರು ಮನೆ ಬಾಗ್ಲಲ್ಲೇ ಹರಿತಾ ಇದೆ. ಎಸ್, ಕರಾವಳಿಯಲ್ಲಿ ಮಳೆಯ ನಂತರದ ಆಫ್ಟರ್ ಎಫೆಕ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಜಾಗಗಳಲ್ಲಿ ತಟ್ಟಿರುವಂಥದ್ದು. ಇವತ್ತು 48 ಗಂಟೆಗಳ ಕಾಲ ಮಂಗಳೂರಿನಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದ್ರೂ ಕೂಡ ಈ ಭಾಗದಲ್ಲಿ ಒಂದಷ್ಟು ಮಳೆ ಬಿಡುವು ಕೊಟ್ಟಿದೆ. ಆದರೆ ಆ ಮುಂದೆ ಮಳೆ ಬಂದರೆ ಈ ಭಾಗದಲ್ಲಿ ಕೆಲವೊಂದು ಕಡೆಗಳಲ್ಲಿ ಡೇಂಜರ್ ಸ್ಪಾಟ್ ಅಂತ ನಾವು ಗುರುತಿಸ್ಕೊಂಡು ಹೋಗಬಹುದಂಥ ಜಾಗಗಳಲ್ಲಿ ಮಂಗಳೂರಿನ ಬಜಾಲ್ನ ಈ ಜಲ್ಲಿಗುಡ್ಡೆ ಈ ಪ್ರದೇಶ ಕೂಡ ಒಂದು. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಮೇಲ್ಭಾಗದಲ್ಲಿ ಗುಡ್ಡಗಳ ಮಾದರಿಯಲ್ಲಿದೆ. ಸ್ವಲ್ಪ 5-6 ಕಿಲೋಮೀಟರ್ಗಳ ದೂರಕ್ಕೆ ಇದೇ ರೀತಿಯಾದಂಥ ಗುಡ್ಡಗಳ ಸಾಲುಗಳನ್ನು ನೀವು ಗಮನಿಸಬಹುದು. ಮಳೆ ಬಿದ್ದ ತಕ್ಷಣ ಇಲ್ಲಿ ಆ ಗುಡ್ಡಗಳು ಏನು ಸೇಡಿ ಮಣ್ಣಿನ ರೀತಿಯಲ್ಲಿರುವಂತಹ ಮಣ್ಣುಗಳೇನಿದೆ, ಆ ಮಣ್ಣು ಏಕಾಏಕಿಯಾಗಿ ಕುಸಿತಕ್ಕೆ ಒಳಗಾಗುತ್ತೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿತ್ತು. ಮಳೆ ಬಂದಾಗ ಏಕಾಏಕಿಯಾಗಿ ಮರಳು ಮಿಶ್ರಿತವಾದಂತಹ ಭಾರಿ ಪ್ರಮಾಣದ ಮಣ್ಣು ಏನಿದೆ ಇಲ್ಲಿಂದ ಕುಸಿದುಕೊಂಡು ಬಂದಿದೆ. ಇಡೀ ಗುಡ್ಡವನ್ನು ಕೊರೆದಿರೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಆದರೆ ಇದರಿಂದ ಏನಕ್ಕೆ, ಯಾರಿಗೆ ಅಪಾಯ ಇದೆ ಅನ್ನುವಂಥದ್ದನ್ನು ನಾನು ತೋರಿಸ್ತಾ ಹೋದರೆ, ಇದರ ಅಕ್ಕಪಕ್ಕಗಳಲ್ಲಿ ಮನೆ ಇರುವಂಥದ್ದು ನೀವು ನೋಡ್ಬೋದು. ಇದರ ಪಕ್ಕದಲ್ಲೇ ಒಂದು ಮನೆ ಇದೆ. ಅದರ ಜೊತೆಗೆ ಇದರ ಕೆಳಭಾಗದಲ್ಲೂ ಕೂಡ ಒಂದಷ್ಟು ಮನೆಗಳಿರುವಂಥದ್ದು. ಯಾಕಂದರೆ ಏಕಾಏಕಿಯಾಗಿ ಇದರಿಂದ ಮಣ್ಣು ತೀವ್ರ ಸಂಖ್ಯೆಯಲ್ಲಿ, ತೀವ್ರ ಥರದಲ್ಲಿ ಇಲ್ಲಿಂದ ಕುಚ್ಚಿಕೊಂಡು ಹೋಗಿರುವಂಥದ್ದು. ಇದು ಪ್ರಮುಖವಾದ ರಸ್ತೆಯನ್ನು ಕೂಡ ಡ್ಯಾಮೇಜ್ ಮಾಡ್ಕೊಂಡು ಹೋಗಿದೆ. ಯಾಕಂದರೆ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಗುಡ್ಡವನ್ನು ಕೊರೆದಿದ್ದಾರೆ. ಇಲ್ಲಿ ಯಾವುದೋ ಒಂದು ಖಾಸಗಿ ಸಂಸ್ಥೆಯವರು, ಖಾಸಗಿಯವರು ಯಾವುದೋ ಮನೆಯನ್ನು ಕಟ್ಟಲಿಕ್ಕೋ ಅಥವಾ ಖಾಸಗಿಯಾಗಿ ಯಾವುದೋ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಲಿಕ್ಕೋಸ್ಕರ ಈ ರೀತಿಯಾಗಿ ಗುಡ್ಡವನ್ನು ಕೊರೆದಿರುವಂಥದ್ದು. ಆದರೆ ಮಳೆಗಾಲದ ಸಂದರ್ಭದಲ್ಲಿ ಇದರ ಅಪಾಯ ಸ್ವಲ್ಪ ಅಷ್ಟಿಷ್ಟಲ್ಲ, ಬಹಳ ದೊಡ್ಡ ಮಟ್ಟದ ಅಪಾಯಕ್ಕೆ ಇದು ಈಡು ಮಾಡಿಕೊಡುತ್ತೆ. ಇದರ ಪಕ್ಕದಲ್ಲೇ ಕಟ್ಟಡಗಳಿರುವಂಥದ್ದು, ಅದರ ಜೊತೆಗೆ ಕೆಳಭಾಗದಲ್ಲೂ ಕೂಡ ಒಂದಷ್ಟು ಬಿಲ್ಡಿಂಗ್ಗಳಿದೆ. ಏಕಾಏಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.